ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರ್ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದ ಮೋಟಿವೇಶನ್ ವಿಡಿಯೋ ಅಂತಲೂ ಅನ್ಕೋಬೋದು. ಜೊತೆಗೆ ನೀವು ಕೇಳಿದ್ದಂತಹ ವ್ಯೂವರ್ಸ್ ಕೇಳಿದ್ರಿ, ನಾವು ಆರಿ ವರ್ಕಲ್ಲಿ ನಾವು ಗ್ರೋತ್ ಆಗಬೇಕಾದ್ರೆ, ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ಏನೆಲ್ಲ ನಾವು ತಿಳ್ಕೊಬೇಕಾಗತ್ತೆ ಅಂತ ಈಗ ಒಂದು 10 ಪಾಯಿಂಟ್ಸ್ ಹೇಳ್ತೀನಿ. ಈ 10 ಪಾಯಿಂಟ್ಸನ್ನು ನೀವು ತಿಳ್ಕೊಂಡು ನೀವು ಅಳವಡಿಸ್ಕೊಂಡ್ರೆ ನೀವು ಆರಾಮಾಗಿ ನಿಮ್ಮ ಏನು ಆರಿ ವರ್ಕ್ ಬಿಸ್ನೆಸ್ ಏನಿದೆಯಲ್ಲ ಅದರಲ್ಲಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಾತಿನ ಜೊತೆಗೆ ನೀವು ಒಂದು ನೆಕ್ಲೈನ್ ಡಿಸೈನನ್ನು ತೋರಿಸ್ಕೊಡ್ತಿದ್ದೀನಿ. ಅದನ್ನು ನೋಡಿ ಒಂದೇ ವಿಡಿಯೋದಲ್ಲಿ 2 ರೀತಿ ನೀವು ತಿಳ್ಕೊಬಹುದು. ಈಗ ನಾವು ಆರಿ ವರ್ಕನ್ನು ಮಾಡೋದು ಕಲ್ತ್ವಿ, ನೆಕ್ಸ್ಟ್ ಹೇಗೆಲ್ಲ ನಾವು ಆರಿ ವರ್ಕನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ನಾವು ಇದನ್ನು ಟ್ರೈ ಮಾಡ್ಬೋದು ಅನ್ನೋದನ್ನು ಈ 10 ಪಾಯಿಂಟ್ಸನ್ನು ತಿಳ್ಕೊಂಡ್ರೆ ನೀವು ಆರಾಮಾಗಿ ಆರಿ ವರ್ಕಲ್ಲಿ ಒಂದು ಗ್ರೋತನ್ನು ಕಾಣಬಹುದು. ಇದು ನನ್ನ ಅನುಭವ. ನಾನೇನು ಆರಿ ವರ್ಕಲ್ಲಿ ನಾನು ಸಕ್ಸಸ್ ಕಾಣೋದಕ್ಕೆ ನಾನೇನು ಅಳವಡಿಸ್ಕೊಂಡಿದ್ದೆ ಅದನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಪಾಯಿಂಟ್ ಬಂದು ಏನಂತಂದರೆ, ನನ್ನ ಪ್ರಕಾರ ಫಸ್ಟ್ ಪಾಯಿಂಟ್ ಏನು ನಾವು ತಿಳ್ಕೊಬೇಕಂತಂದರೆ, ನನ್ನ ಮಾತಿನ ಜೊತೆಗೆ ನೀವು ವಿಡಿಯೋನ ಅಬ್ಸರ್ವ್ ಮಾಡಿ ಆ ಬೇಸಿಕ್ ನೀವು ನೆಕ್ಲೈನನ್ನು ಕಲಿಬಹುದು. ನನ್ನ ಪ್ರಕಾರ ಏನಂತಂದರೆ, ನಾವು ಏನು ನಮಗೆ ಬಟ್ಟೆ ಕೊಡೋದಕ್ಕೆ ಬರ್ತಾರೆ ನೋಡಿ ಕಸ್ಟಮರ್, ಅವ್ರ ಜೊತೆಲಿ ಮಾತಾಡುವಂಥ ರೀತಿ ಏನಿದೆಯಲ್ಲ ಅದನ್ನು ನಾವು ನೀಟಾಗಿ ಮಾತಾಡಿ ನಮಗೆ ಕಮ್ಯುನಿಕೇಷನ್ ಚೆನ್ನಾಗಿರಬೇಕು. ಅವ್ರ ಜೊತೆ ನಾವು ಮಾತಾಡಿ ತಾಳ್ಮೆಯಿಂದ ಮಾತಾಡಬೇಕಾಗತ್ತೆ. ಯಾಕೆ ಅಂತಂದರೆ ನಾನಾ ರೀತಿ ಬಟ್ಟೆಗಳು ಕೊಡುವವ್ರ ಮನಸ್ಸುಗಳು ಏನಿದೆಯಲ್ಲ ನಾನಾ ರೀತಿ ಇರ್ತಾರೆ. ಇಷ್ಟು ವರ್ಷದ ನನ್ನ ಅನುಭವದಲ್ಲಿ ಕೆಲವರು ತುಂಬಾ ಕಂಜೂಸ್ ಅಂತ ಗಿರಾಕಿಗಳು ಕಸ್ಟಮರ್ಸ್ ಇರ್ತಾರೆ. ಅವ್ರುಗಳು ಈ ಬಟ್ಟೆಗೆ ಇಷ್ಟು ಯಾಕೆ ದುಡ್ಡು, ಇದಕ್ಕೆ ಯಾಕೆ ಇಷ್ಟು, ನಮಗೆ ಕೋಪ ಬರೋ ರೀತಿಯೇ ಅವ್ರು ಮಾತಾಡುವಂಥದ್ದು. ಆದ್ರೂ ನಾವು ಅಷ್ಟು ತಾಳ್ಮೆ ಕಳ್ಕೊಳ್ದೆ ನಾವು ಅವ್ರ ಜೊತೆ ಮಾತಾಡಬೇಕಾಗತ್ತೆ. ನನ್ನ ಅನುಭವದಲ್ಲಿ ಆಗಿರುವಂಥದ್ದು. ನೀಟಾಗಿ ಅವ್ರ ಜೊತೆ ಕಮ್ಯುನಿಕೇಷನ್ನ ನೀಟಾಗಿ ನಾವು ಅವ್ರ ಜೊತೆ ಅಳವಡಿಸ್ಕೋಬೇಕಾಗತ್ತೆ. ಜೊತೆಗೆ ಅವ್ರ ಜೊತೆ ನೀಟಾಗಿ ಮಾತಾಡಬೇಕಾಗತ್ತೆ. ಹೌದಾ, ಆಗಲ್ಲ, ಅವ್ರಿಗೆ ಅರ್ಥ ಮಾಡಿಸ್ಬೇಕು ನಾವು. ಯಾಕೆ ಅಂದರೆ ನಾವು ಇಷ್ಟು ಯಾಕೆ ದುಡ್ಡು, ಅಷ್ಟೇ ಯಾಕೆ ದುಡ್ಡು ಅಂತ ಮಾತಾಡುವಾಗ, ನೋಡಿ ನಮ್ಮ ಕೆಲಸ ಹೀಗಿದೆ, ಅದರಿಂದ ನಾವಿಷ್ಟು ಚಾರ್ಜನ್ನು ಮಾಡಲೇಬೇಕು, ನಾವಿಷ್ಟು ಮೆಟೀರಿಯಲನ್ನು ಯೂಸ್ ಮಾಡಲೇಬೇಕು. ನಿಮ್ಗೆ ಈಗಾಗಲೇ ಆರಿ ವರ್ಕ್ ಮಾಡ್ತಿರೋರಾಗಿದ್ದರೆ ಗೊತ್ತಿರುತ್ತೆ ಎಷ್ಟೆಲ್ಲ ಖರ್ಚಿರುತ್ತೆ ಅಂತೇಳಿ. ಈವನ್ ಆರಿ ವರ್ಕೇ ಅಂತಲ್ಲ, ಟೈಲರಿಂಗಲ್ಲೂ ಅಷ್ಟೇ ಎಷ್ಟೊಂದು ತರಲೆ ತಾಪತ್ರಯಗಳು ಅಂತಂದರೆ ನಿಜವಾಗ್ಲೂ ಎಷ್ಟು ನಮಗೆ ಕೋಪ ಬರುವಷ್ಟು ರೀತಿಯೇ ಕಸ್ಟಮರ್ಗಳು ಮಾತಾಡ್ತಾರೆ. ಯಾಕೆ ಹೀಗೆ, ಯಾಕಾಗೆ ಅಂತ. ಆಗ ನಾವು ಅದನ್ನು ತಾಳ್ಮೆಯಿಂದನೇ ತಗೊಂಡು ನಮ್ಮ ಕೆಲಸದ ಬಗ್ಗೆ ಅವ್ರಿಗೆ ಅರ್ಥ ಮಾಡಿಸಿ ನಾವು ಅವ್ರ ಜೊತೆ ನೀಟಾಗಿ ಮಾತಾಡಿದಾಗ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಆ ಕೋಪದಲ್ಲಿ ಬಂದ್ರೂ ನೀಟಾಗಿ ಮಾತಾಡಿಸಿದ್ರು ಪರವಾಗಿಲ್ಲ ಅಂತ ಹೇಳಿ ಅವರು ಇನ್ನೊಬ್ಬರ ಜೊತೆಗೆ ಒಂದು ಒಳ್ಳೆ ಮಾತಾಡಿದಾಗ ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗುವಂಥದ್ದು ಮತ್ತು ಪುನಃ ಅವರು ಬಟ್ಟೆಯನ್ನು ನಮ್ಮ ಹತ್ರಕ್ಕೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ನಾವು ಅವ್ರ ಜೊತೆ ಕಮ್ಯುನಿಕೇಷನನ್ನು ನೀಟಾಗಿ ಇಟ್ಕೋಬೇಕು. ಮತ್ತು ನೆಕ್ಸ್ಟ್ 2 ಪಾಯಿಂಟ್ ಏನಂದರೆ, ನನ್ನ ಅನುಭವದಲ್ಲಿ ನಾನು ಹೇಳೋದಾದರೆ, ನಮ್ಮ ಕೆಲಸ ಏನಿದೆಯಲ್ಲ ಆ ಕೆಲಸ ನೀಟಾಗಿ ಫಿನಿಶಿಂಗ್ ಇರಬೇಕಾಗತ್ತೆ. ಮತ್ತು ನೀಟಾಗಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು. ಈಗ ನಾವೇನು ಒಂದು ವರ್ಕ್ಗೆ ಕೊಟ್ಟಿದ್ದಾರೆ ಅಂತಂದರೆ ಆ ವರ್ಕನ್ನು ಅವರು ಯಾವ ರೀತಿ ಇಷ್ಟಪಡ್ತಾರೆ ನೋಡಿ, ಅಷ್ಟಕ್ಕಿಂತ ಚೆನ್ನಾಗಿಲ್ಲದೆ ಹೋದ್ರೂ ಅವ್ರಿಗಿಂತ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕಿಂತ ಚೆನ್ನಾಗಿಲ್ಲ ಅಂದ್ರೂ ಅಷ್ಟು ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದನ್ನಾದರೂ ನಾವು ಕೊಡಬೇಕಾಗತ್ತೆ ಕೆಲಸದಲ್ಲಿ. ಹಾಗಾಗಿ ಅವ್ರಿಗೆ ಇಷ್ಟ ಆಯಿತು ಅಂತಂದರೆ ಪುನಃ ಅವರಿಂದ ಇನ್ನೊಬ್ಬರಿಗೆ, 1ರಿಂದ 2 3 ಜನ ಬಟ್ಟೆಯನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಮತ್ತು 3ನೇ ಪಾಯಿಂಟ್ ಬಂದು, ನಾವು 3ನೇ ಪಾಯಿಂಟನ್ನು ಏನು ತಿಳ್ಕೊಬೇಕಂತಂದರೆ, ನಾವು ಒಂದೇ ಡಿಸೈನ್ ಕಂಡುಕೊಂಡು ಕೂತ್ಕೋಬಾರ್ದು. ಇವತ್ತೇ ಒಂದು ಟ್ರೆಂಡ್ ಇತ್ತು ಅಂದರೆ ನಾಳೆನೇ ಇನ್ನೊಂದು ಟ್ರೆಂಡ್ ಆಗುತ್ತೆ. ಹಾಗಾಗಿ ಹೊಸ ಟ್ರೆಂಡ್ಗಳಲ್ಲಿ ಏನೆಲ್ಲ ಓಡ್ತಿದೆ ಮತ್ತು ಹೊಸದಾಗಿ ಏನೆಲ್ಲ ಪ್ರಯತ್ನಗಳನ್ನ ಮಾಡಬಹುದು ನಾವು ಆರಿ ವರ್ಕಲ್ಲಿ ಕಸ್ಟಮರ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂತ ನಾವು ಯೋಚನೆ ಮಾಡಿ ಹೊಸದಾಗಿ ನಾವು ಅದನ್ನು ತಿಳ್ಕೋಬೇಕಾಗತ್ತೆ. ಪಾಯಿಂಟ್ 3ಲಿ ಇದು ಮುಖ್ಯವಾದದ್ದು. ಯಾಕೆ ಅಂದರೆ, ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕಾದ್ರೂ ಅಷ್ಟೇ ಇವತ್ತಿನ ಟ್ರೆಂಡಲ್ಲಿ ಹೇಗಿದೆ ಆ ಡಿಸೈನನ್ನೇ ಕೇಳ್ತಾರೆ. ಆಗ ನಮ್ಗೆ ಅದು ಬರಲ್ಲ ಅಂತಂದಾಗ ಏನಾಗುತ್ತೆ, ಅದು ನಮಗೆ ಒಂದು ಬ್ಯಾಡ್ ನೇಮ್ ಆಗುತ್ತೆ. ನಾವು ಬರಲ್ಲ ಅಂದ ತಕ್ಷಣ ಏನಾಗುತ್ತೆ, ಅವ್ರು ಇನ್ನೊಬ್ರಿಗೆ ಹೇಳುವಂಥದ್ದು, ಈ ಡಿಸೈನ್ ಬರಲ್ಲ ಅಂತಾರೆ, ಅದೆಂಥ ಟೈಲರ್ ಅವರು, ಹಾಗೆ ಹೀಗೆ ಅಂತ. ಅದೇ ಆರಿ ವರ್ಕಲ್ಲೂ ಅದೇ, ನೀವು ಯಾವ ಡಿಸೈನ್ ಹೊಸದಾಗಿ ಏನೆಲ್ಲ ಟ್ರೆಂಡಲ್ಲಿ ನಡೀತಿದೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಕಸ್ಟಮರ್ ಖಂಡಿತ ಇನ್ಕ್ರೀಸ್ ಆಗೋದಕ್ಕೆ ಸಾಧ್ಯ ಇದೆ. ನಮಗೆ ಅಡ್ವರ್ಟೈಸ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ನಂಬರ್ 4,
ನಮ್ಮ ಇದರಲ್ಲಿ ಅಡ್ವರ್ಟೈಸ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ಈಗ ನೋಡಿ ಯೂಟ್ಯೂಬು ಮಾಡ್ತಿರೋರ್ಗಾದರೆ ಓಕೆ, ಮಾಡಿಲ್ಲ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನೀವು ಇದನ್ನು ಒಂದು ರೀಲ್ಸ್ ಮಾಡಿ ಹಾಕೊಳ್ಳೋದು, ಒಂದು ವೀಡಿಯೋ ಮಾಡಿ ಹಾಕೋದು, ಒಂದು ಶಾರ್ಟ್ ಮಾಡಿ ಹಾಕುವಂಥದ್ದನ್ನು ಮಾಡಬಹುದು. ನಾನೇನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ತೆಗೆದಿಲ್ಲ. ನನಗೆ ಈಗಾಗಲೇ ನಾನು 20 ವರ್ಷದಿಂದ ಮಾಡ್ತಾ ಇರೋದ್ರಿಂದ ನನಗೆ ನಾನು ಎಷ್ಟು ಕೆಲಸ ಮಾಡ್ತೀನೋ ಅದಕ್ಕಿಂತ ಹೆಚ್ಚಾಗೆ ಬಟ್ಟೆ ಬರೋದ್ರಿಂದ ನಾನು ಇನ್ನೂ ಅದನ್ನು ತಲೆ ಕೆಡಿಸ್ಕೊಂಡಿಲ್ಲ ಫ್ರೆಂಡ್ಸ್. ನಾನು ನನ್ನ ಕೆಲಸ ಮಾಡಿ ನಾನು ಯೂಟ್ಯೂಬ್ ಕೆಲಸ ಮಾಡೋದೇ ನನಗೆ ಸಾಕಾಗ್ತಿದೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇರುವಂಥದ್ದು, ಒಂದು ಇನ್ಸ್ಟಾಗ್ರಾಮ್ ಬಳಸ್ಕೊಳ್ಳಿ. ನಾನು ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕ್ತೀನಿ. ನಾನು ಸ್ಟೇಟಸ್ಗೆ ಹಾಕುವಾಗ ನನ್ನ ಫ್ರೆಂಡ್ಸ್ ಸರ್ಕಲ್ ಏನಿದೆಯಲ್ಲ, ಈಗ ಎಷ್ಟೊಂದು ಜನ ಟೈಲರ್ ಕೆಲಸ ಇದು ಮಾಡೋಕ್ಕೆ ಬಟ್ಟೆ ಹೊಲ್ಸ್ಕೋರ ನಂಬರೆಲ್ಲ ನನ್ನ ಹತ್ರ ಇರುತ್ತೆ. ಹಾಗಾಗಿ ನಾನು ಮಾಡುವಂಥ ಕೆಲಸ ಎಲ್ಲ ಸ್ಟೇಟಸ್ಗೆ ಹಾಕೋದ್ರಿಂದ ಅದು ಚೆನ್ನಾಗಿ ನನಗೆ ಅಡ್ವರ್ಟೈಸ್ಮೆಂಟ್ ಆಗುತ್ತೆ. ಹಾಗಾಗಿ ಒಬ್ಬರಿಂದ ಇಬ್ಬರಿಂದ 3 ಜನ ಆ ರೀತಿ ನಮಗೆ ಕಸ್ಟಮರ್ಸ್ಗಳು ಇನ್ಕ್ರೀಸ್ ಆಗೋದು ಜಾಸ್ತಿ. ನಂಬರ್ 5, ನೀವು ಈಗ ಒಂದು ಹಳೆ ಬ್ಲೌಸ್ ಆಗಬಹುದು, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ಎಲ್ಲ ನೋಡಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಮೂಲಿ ಪ್ಲೈನ್ ಬ್ಲೌಸ್, ಸ್ಟಿಚ್ ಆಗಿರೋ ಬ್ಲೌಸ್ಗೂ ನಾವು ವರ್ಕನ್ನು ಮಾಡಬಹುದು. ಏನಾಗಲ್ಲ ಅಂತ ಇರ್ತೀವೋ ಅದನ್ನು ಆಗಿಸುವಂಥದ್ದೇ ಒಂದು ಕೆಲಸಗಾರರ ಸ್ಕಿಲ್ ಅಂತ ಹೇಳ್ಬೋದು. ಈಗಾಗಲೇ ಸ್ಟಿಚ್ ಆಗಿಬಿಟ್ಟಿದೆ, ಇದಕ್ಕೆ ನಾವು ಹೆಂಗೆ ವರ್ಕ್ ಮಾಡೋದು ಅಂತ ಈಗ ಆಫ್ಟರ್ ಫೋಟೋ ಮತ್ತು ಬಿಫೋರ್ ಫೋಟೋ ಎಲ್ಲನೂ ಸ್ಟೇಟಸ್ಗೆ ಹಾಕುವಂಥದ್ದು. ನೀವು ಇನ್ನೂ ಹೆಚ್ಚಾಗಿ ಬೆಳಿಬೇಕಂತಂದರೆ ಇನ್ಸ್ಟಾಗ್ರಾಮ್ ಓಪನ್ ಮಾಡಿಕೊಂಡು ಅದರಲ್ಲಿ ಹಾಕುವಂಥದ್ದು. ಇದರಿಂದ ನಿಮಗೆ ತುಂಬಾ ಕಸ್ಟಮರ್ಸ್ಗಳು ಇನ್ಕ್ರೀಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಮತ್ತು ನೆಕ್ಸ್ಟು ಏನು ಹೇಳ್ತೀವಿ, 6, ನಮ್ಮ ಪಾಯಿಂಟ್ ನಂಬರ್ 6ಅಲ್ಲಿ ತುಂಬಾ ಮುಖ್ಯವಾದದ್ದು ನನ್ನ ಅನುಭವದಲ್ಲಿ ಹೇಳೋದಾದರೆ, ಕಸ್ಟಮರ್ ಕೇಳಿದ ಟೈಮ್ಗೆ ನಾವು ವರ್ಕನ್ನು ಮಾಡಿ ಕೊಡುವಂಥದ್ದು. ಹೆಂಗೆ ಅಂತಂದರೆ, ಅವರು ಮದುವೆ ಜಾಸ್ತಿ ಆರಿ ವರ್ಕನ್ನು ಮಾಡಿಸುವಂಥದ್ದೇ ಮದುವೆ ಸೀಸನ್ಗಳಲ್ಲಿ. ಅದರಿಂದ ನಾವೇನು ಮಾಡಬೇಕು, ಇನ್ ಟೈಮ್ಗೆ, ಯಾಕೆಂದರೆ ಮದುವೆ ಕೆಲಸಗಳದು. ಇದೆ ಬೇರೆ ಟೈಮಲ್ಲಿ ನಾವು ಬ್ಲೌಸ್ಗಳನ್ನು ಕೊಡ್ತೀವಿ ಅಂತಲ್ಲ. ನಾವು ಚೆನ್ನಾಗಿ ಈ ಬಿಸ್ನೆಸ್ಸಲ್ಲಿ ಬೆಳಿಬೇಕು ಅಂತ ಅನ್ನೋದಾದರೆ ನಾವು ಖಂಡಿತ ನಾವು ಮಾಡಲೇಬೇಕಾಗತ್ತೆ. ಆ ಇನ್ ಟೈಮ್ಗೆ ನಾವು ಕೊಡಲೇಬೇಕಾಗತ್ತೆ. ಈಗ ನೀವು ಏನೋ ಹೆಣ್ಮಕ್ಳು ಅಂದರೆ ತುಂಬಾ ಇಷ್ಟ, ಈ ಫಂಕ್ಷನ್ಗೆ ನಮ್ಗೆ ಔಟ್ಫಿಟ್ ಇದೇ ರೀತಿ ಇರಬೇಕು ಅನ್ನುವಂಥದ್ದು ಅವ್ರಿಗಿರುತ್ತೆ. ಹಾಗಿದ್ದಾಗ ನಾವು ಇನ್ ಟೈಮ್ಗೆ ಕೊಡಲಿಲ್ಲ ಅಂದಾಗ ಅದು ನಮಗೆ ತುಂಬಾ ಬ್ಯಾಡ್ ನೇಮ್ ಆಗಿಬಿಡುತ್ತೆ. ಇಲ್ಲಿವರೆಗೂ ನಾನು ಹೇಳಿರುವಂಥದ್ದು, ನಾವು ಹೇಳುವಾಗಲೇ ಒಂದು ದಿವಸ ಎಕ್ಸ್ಟ್ರಾ ಹೇಳಿ ಇಸ್ಕೋಬೇಕಾಗತ್ತೆ. ಯಾಕೆಂದರೆ ಕೆಲಸ ನಮಗೂ ಇರುತ್ತೆ, ಇನ್ ಟೈಮ್ ಕೊಡೋಕ್ಕೆ ತುಂಬಾ ಕಷ್ಟ. ಹಂಗಾಗಿ ನೀವು ಹೇಳುವಾಗಲೇ ಹೇಳ್ಬೇಕು, ಒಂದು 2 ದಿವಸ ಇಷ್ಟು ಟೈಮ್ಗೆ ನಾವು ಕೊಡ್ತೀವಿ ಅಂತ ನಿಮಗೆ ಅನುಕೂಲ ಆಗೋಂಗೆ ಹೇಳಬೇಕು. ಸೀಸನಲ್ಲಿ ಅವೆಲ್ಲ ಅನುಕೂಲ ಎಲ್ಲ ನೋಡೋದಕ್ಕೆ ಆಗೋದಿಲ್ಲ. ವಿತ್ ನೈಟಲ್ಲೂ ನಾವು ಕೆಲಸ ಮಾಡಿರುವಂಥದ್ದಿದೆ ಫ್ರೆಂಡ್ಸ್. ಆ ರೀತಿ ನಾವು ಸ್ಯಾಕ್ರಿಫೈಸ್ ಮಾಡಲೇಬೇಕಾಗತ್ತೆ. ನಮ್ಮ ಕೆಲಸ, ನಮ್ಮ ಬಿಸ್ನೆಸ್ ಇನ್ಕ್ರೀಸ್ ಆಗಬೇಕು ಅಂದಾಗ ಇವೆಲ್ಲ ಜಾಸ್ತಿ ಆಗುತ್ತೆ. ಮತ್ತು ಇನ್ನೊಂದು ಏನಂದರೆ, ನೀವು ಬೇಸಿಕ್ ಕಲ್ತ್ಕೊಂಡು ನಾವು ವರ್ಕ್ ಮಾಡ್ತೀವಿ ಅಂತಂದರೆ ಅದಕ್ಕೂ ನೀವು ಬೇಸಿಕ್ ಕಲೀಲೇಬೇಕು. ಅದ್ರ ಜೊತೆಗೆ ಬ್ರೈಡಲ್ ಕಡೆಗೆ ಜಾಸ್ತಿ ವರ್ಕ್ಗೆ ನೀವು ಗಮನ ಕೊಡಬೇಕಾಗತ್ತೆ. ನಂಬರ್ 7ಅಲ್ಲಿ ನಾವು ಹೇಳೋದಾದರೆ ಬ್ರೈಡಲ್. ನಾನು ಈಗಾಗಲೇ ನನ್ನ ಗೃಹ ಪ್ರವೇಶದ ಬ್ಲೌಸ್ಗಳೆಲ್ಲ ನಿಮಗೆ ತೋರಿಸ್ದೆ ಅಲ್ವಾ. ಈಗಾಗಲೇ ನೋಡಿ ಇಲ್ದಾದ್ರೆ ಇದರಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಮಿಸ್ ಮಾಡ್ಕೊಳ್ದೆ ವಿಡಿಯೋನ ನೋಡಿ ಎಷ್ಟು ಬ್ರೈಡಲ್ ಆಗಿದೆ ವರ್ಕ್ಗಳೆಲ್ಲ ಅಂತ. ಹಾಗಾಗಿ ಬ್ರೈಡಲ್ ವರ್ಕ್ಗೆ ಹೆಚ್ಚು ಗಮನವನ್ನು ಕೊಟ್ಟಾಗ ನಿಮಗೆ ಅದು ಜಾಸ್ತಿ ನಡೆಯುತ್ತೆ. ಜೊತೆಗೆ ಪಾಯಿಂಟ್ ನಂಬರ್ 8ಅಲ್ಲಿ ಏನಂತಂದರೆ, ನಾವು ಎಲ್ಲ ರೇಂಜಿನ ಇದನ್ನು ಡಿಸೈನ್ನು ಕಲಿಬೇಕಾಗತ್ತೆ. ಯಾಕೆ ಅಂದರೆ ಎಲ್ಲ ಲೋ ಪ್ರೈಸಲ್ಲಿ ಮಾಡಿಸ್ಕೋರು ಇರ್ತಾರೆ, ಹೈ ಪ್ರೈಸಲ್ಲಿ ಮಾಡಿಸ್ಕೋರು ಇರ್ತಾರೆ. ಹಾಗಾಗಿ ನಾವು ಬ್ರೈಡಲ್ಲೇ ಅನ್ನೋವಂಥ ಇಲ್ಲ, ಒಂದೊಂದು ರೇಂಜಲ್ಲಿ ನಾವು ಎಲ್ಲನೂ ಒಂದು ಪಟ್ಟಿ ಮಾಡಿ ನಾವು ಸ್ಟೇಟಸ್ಗೆ ಹಾಕಿದಾಗ ಅದು ತುಂಬಾ ಇಷ್ಟ ಆಗತ್ತೆ. ಮದುವೆ ಹುಡುಗಿರು ಬಿಟ್ಟರೆ ಮಿಕ್ದವರೆಲ್ಲ ಕಡಿಮೆ ಡಿಸೈನ್ ಇರುವಂಥದ್ದನ್ನೇ, ಕಡಿಮೆ ಪ್ರೈಸಲ್ಲಿರುವಂಥದ್ದನ್ನೇ ಮಾಡಿಸ್ಕೊಳ್ಳುವಂಥದ್ದು. ಹಾಗಾಗಿ ಎಲ್ಲ ರೇಂಜಲ್ಲೂ ನೀವು ಇಡಬೇಕಾಗತ್ತೆ. ಇಷ್ಟೆಲ್ಲ ಪಾಯಿಂಟ್ಸನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನೀವು ವರ್ಕನ್ನು ಮಾಡಿ ನೀವು ಪ್ರೊಫೆಷನಲ್ಲಾಗಿ ಮಾಡ್ತೀವಿ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಇದರಲ್ಲಿ ಯಶಸ್ಸು ಸಿಗೋದು ಖಂಡಿತ. ಇದರಲ್ಲಿ 1000ದಿಂದ ಲಕ್ಷಗಳವರೆಗೂ ದುಡಿಬೋದು. ಸೀಸನ್ಗಳಲ್ಲಿ ತುಂಬಾ ಕೆಲಸ ಸಿಗುತ್ತೆ ಫ್ರೆಂಡ್ಸ್. ಇದು ನನ್ನ ಅನುಭವ. ನಾನು ಏನು ಇಷ್ಟು ವರ್ಷ ನಾನು ಮಾಡ್ತಾ ಬಂದಿದ್ದೀನಿ, ಅದನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ನೀವು ಇದರಲ್ಲಿ ಸಕ್ಸಸ್ಸನ್ನು ಕಾಣಬೇಕು ಅಂತಂದರೆ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಅಳವಡಿಸ್ಕೊಳ್ಳೇಬೇಕು. ಅದರಲ್ಲೂ ನೀವು ಒಳ್ಳೊಳ್ಳೆ ಡಿಸೈನ್ಸ್, ಮೇಯ್ನಾಗಿ ನಿಮ್ಮ ಕೆಲಸ ಜೊತೆಗೆ ನೀವು ಎಷ್ಟು ನೀಟಾಗಿ ಕೆಲಸ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಪ್ರೈಸನ್ನು ನೀವು ಫಿಕ್ಸ್ ಮಾಡ್ಬೋದಾಗತ್ತೆ. ಹಾಗಾಗಿ ನೀವು ಎಷ್ಟು ಕೆಲಸನ ನೀಟಾಗಿ ಮಾಡ್ತೀರೋ ಅಷ್ಟು ನೀವು ಪ್ರೈಸ್ಗಳನ್ನು
ನೀವು ಸ್ವಲ್ಪ ಹೆಚ್ಚಾದ್ರೂ ಅಲ್ಲಿ ನಿಮಗೆ ಕೆಲಸ ಮಾಡಿಸೋದಕ್ಕೆ ಬರ್ತಾರೆ. ಜೊತೆಗೆ ಸ್ಟಿಚಿಂಗು ಕಲ್ತ್ಕೊಂಡ್ರೆ ನನ್ನ ಹಾಗೆ ಎಲ್ಲ ಪ್ಯಾಕೇಜ್ ಒಂದೇ ಕಡೆ ಸಿಗುತ್ತೆ ಅದರಿಂದ ಹೆಚ್ಚು ಕಸ್ಟಮರ್ಸ್ಗಳು ನಿಮಗೆ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ, ಆರಿ ವರ್ಕ್ ಇನ್ಕ್ರೀಸ್ ಆಗೋದಕ್ಕೆ, ಕಸ್ಟಮರ್ಸ್ ಹೆಚ್ಚಾಗಲಿಕ್ಕೆ ಇವೆಲ್ಲ ಕಾರಣ. ಜೊತೆಗೆ ಆರಿ ವರ್ಕ್ ಜೊತೆಗೆ ಟೈಲರಿಂಗ್ನು ಕಲೀರಿ. ಟೈಲರಿಂಗ್ ಕಲ್ತಿರೋರು ಆರಿ ವರ್ಕ್ನು ಕಲೀರಿ. ನಾವೀಗ ಬೇಸಿಕ್ಕಿಂದ ಅಡ್ವಾನ್ಸ್ವರೆಗೂ ಎಲ್ಲ ಕ್ಲಾಸಸ್ ತಗೊಳ್ತಾ ಇರೋದ್ರಿಂದ ನಿಮ್ಗೆ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಚೆನ್ನಾಗಿ ಕಲಿತು ಈ ಎತ್ತು ಪಾಯಿಂಟ್ಸನ್ನು ಉಪಯೋಗಿಸ್ಕೊಂಡು ನೋಡಿ. ಖಂಡಿತವಾಗ್ಲೂ ನಿಮಗೆ ಆರಿ ವರ್ಕ್ ಕಸ್ಟಮರ್ಸ್ ಇನ್ಕ್ರೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದು ನನ್ನ ಸ್ವಂತ ಅನುಭವ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು.